ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತು ನೀವು ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ತಿಂಡಿ ದೋಸೆಗೆ, ಇಡ್ಲಿಗೆ ಹಾಕೋದಕ್ಕೆ ಹಿಂದಿನ ದಿವಸನೇ ನೆನೆ ಹಾಕಬೇಕು, ಮತ್ತು ಮಾರನೇ ದಿವಸ ರುಬ್ಬಿ ಮಾರನೇ ದಿವಸ ಮಾಡಬೇಕು. ಅದ್ರ ಬದಲು ರೆಡಿ ಹಿಟ್ಟೇ ಸಿಗುತ್ತೆ, ಅದರಲ್ಲಿ ನಾನು ಪಡ್ಡು ಮಾಡೋದನ್ನ ತೋರಿಸ್ತೀನಿ. ದೋಸೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಪಡ್ಡನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ ಪಡ್ಡು ಮಾಡೋದಕ್ಕೆ 1-2 ಗೆಡ್ಡೆ ಈರುಳ್ಳಿ, 4-5 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಮಗೆ ಹಿಟ್ಟು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ರಿ. ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ. ಮತ್ತು ಈಗ ಉಪ್ಪು ಮತ್ತು ಸೋಡಾನ ಹಾಕ್ತೀನಿ. ಹಿಟ್ಟನ್ನು ನೀವು ಎಷ್ಟು ತೊಗೊತೀರಾ ಅದಕ್ಕೆ ತಕ್ಕನಾಗಿ ಉಪ್ಪು ಸೋಡಾನ ಹಾಕ್ಕೊಳ್ರಿ. ಇವಾಗ ತೆಂಗಿನಕಾಯಿ ಕೂಡ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿದರೆ ಮೃದುವಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಗಟ್ಟಿ ಇರುತ್ತೆ ಹಿಟ್ಟು, ಗಟ್ಟಿ ಇರಬೇಕು, ಆದರೂ ಇಷ್ಟು ಗಟ್ಟಿ ಬೇಡ. ಸ್ವಲ್ಪ ನೀರು ಸೇರಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹದ ಇರಬೇಕು. ನಾವು ಪಡ್ಡು ಮಾಡೋಕ್ಕೆ ಇಷ್ಟು ಹದ ಇರಬೇಕು. ಇವಾಗ ಪಡ್ಡು ಹೆಂಚಿಟ್ಕೊಂಡಿದ್ದೀನಿ. ಇಟ್ಬಿಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಬೇಕು ಎಣ್ಣೆ. ಇವಾಗ ಪಡ್ಡಿಟ್ಟನ್ನ ಹಾಕ್ತೀನಿ. ನೋಡಿ, ಸ್ವಲ್ಪನೇ ಹಾಕಬೇಕು. ಇದು ಉಬ್ಬಿ ಬರುತ್ತೆ, ಅದರಿಂದ ಸ್ವಲ್ಪನೇ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿ 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ತೀನಿ. ಇವಾಗ ನೋಡಿ, ಬೆಂದಿದೆ ನೋಡಿ. ಇವಾಗ ಉಲ್ಟಾ ಮಾಡಿ ಹಾಕ್ತೀನಿ. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಹಿಟ್ಟು. ರೆಡಿ ಹಿಟ್ಟಿನಲ್ಲಿ ಪಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೋಸೆ ಇಡ್ಲಿ ತಿಂದು ಬೇಜಾರು ಅಂದಾಗ ಒಂದು ಸರಿ ಇದನ್ನು ಮಾಡ್ಕೋಬೋದು. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಕೊಟ್ಕಳಿಸ್ಬೋದು. ಮಧ್ಯಾಹ್ನ ಕೂಡ ತಿಂದರೆ ಚೆನ್ನಾಗೇ ಇರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೆಂದಿದೆ. 2 ಕಡೆ ಬೇಯಿಸಿದ್ದೀನಿ. ಈ ಥರ ಕೆಂಪಗೆ ಬೇಯಿಸಿದರೆ ಗರಿಗರಿಯಾಗಿರುತ್ತೆ, ಒಳಗಡೆ ಬೆಂದು ಇರುತ್ತೆ, ಹಿಟ್ಟಿರಲ್ಲ. ನೋಡಿ, ನಾನು ಇನ್ನೂ ಒಂದು ಸಾರಿ ಮಾಡಿ ತೋರಿಸ್ತೀನಿ. ಇನ್ನೊಂದು ಸಾರಿ ಪಡ್ಡನ್ನು ಹಾಕಿ ತೋರಿಸ್ತೀನಿ ನೋಡಿ. ಬೇಗನೂ ಆಗುತ್ತೆ ಸ್ನೇಹಿತರೆ, ಮತ್ತು ರುಚಿನೂ ಇರುತ್ತೆ. ಇದನ್ನು ನಿಮ್ಮನೇಲಿ ನೀವೊಂದು ಸಾರಿ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಇಡ್ಲಿ ಹಿಟ್ಟು ತಂದು ಇಟ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಪಡ್ಡು ರೆಡಿ. ಸ್ವಲ್ಪ ಕೂಡ ಹೆಂಚು ಹಿಡಿಯೋದಿಲ್ಲ ನೋಡ್ರಿ, ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ನೀವು ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.